ಅವನಿಗೆ ಹೊಡೆದು ನಮಗೇನ್ ಸಿಗೋದಿದೆ? ಏನಪ್ಪ, ಈ ಮಾಮನನ್ನ ಮುಗಿಸುವಷ್ಟು ಅವನು ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನ? ಅಪ್ಪ, ಏನು ನೀವು ಹೇಳಿರೋ ಸಾಮಾನ್ ತರೋ ಅಷ್ಟರಲ್ಲಿ ನನ್ ಜೀವ ಹೋದಾಗಾಯ್ತು. ಅದ್ ಬಿಡು, ನಾನು ಹೇಳಿರೋ ವಸ್ತುಗಳನ್ನೆಲ್ಲ ತಂದಿದ್ಯಾ ತಾನೆ? ಹೌದು ಅಪ್ಪ, ಆದ್ರೆ ಅದನ್ನೆಲ್ಲ ತರೋದು ತುಂಬಾ ಕಷ್ಟ ಆಯ್ತು. ಅಯ್ಯೋ, ಯಾವ್ದು ಸುಲಭವಾಗಿ ಸಿಗೋದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗುತ್ತೆ. ಎಲ್ಲ ಕೆಲ್ಸಗಳ ಹಿಂದೆ ಕಷ್ಟ ಇರುತ್ತೆ. ಸುಮ್ನೆ ಕುತ್ಕೊಂಡಿದ್ರೆ ಸಿಗೋದಿಲ್ಲ ಏನು. ಅದನ್ನೇ ಹೇಳ್ತಾ ಇದ್ದೀನಪ್ಪ. ಹೊರಗಡೆ ಕಾಲಿಟ್ರೆ ಸಾಕು ಸುಡ್ತಾ ಇದೆ. ಅಯ್ಯೋ, ಅದೆಷ್ಟು ಬಿಸಿಲಿದೆ ಅಂತ ಹೇಗೆ ಹೇಳಿ ನಿಮ್ಗೆ ನಾನು? ಅಯ್ಯೋ ಮಾರಯ್ಯ, ಇದೆಲ್ಲ ಇದ್ದೇ ಇರುತ್ತೆ. ಬಿಸಿಲು, ಮಳೆ, ಚಳಿ ಎಲ್ಲ ಕಾಲನೂ ಇರುತ್ತೆ, ಗೊತ್ತಾಯ್ತಾ? ಇದೆಲ್ಲ ಬಿಡು, ನೀನೊಂದ್ ಕೆಲ್ಸ ಮಾಡು. ಈಗ 2 ತುತ್ತು ಊಟ ಮಾಡಿ ಆಮೇಲೆ ನಾನು ಹೇಳೋ ಪೂಜೆಗೆ ಕೆಲ್ಸ ಮಾಡು. ಅಪ್ಪ, ನಾನ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳ? ಅಪ್ಪ, ನೀವ್ ನನಗ್ ತುಂಬಾ ಕೆಲಸ ಹೇಳ್ತಾ ಇದ್ದೀರಾ. ಅಯ್ಯೋ ಮಾರಯ್ಯ, ಈಗ ನೀನು ಕಷ್ಟಪಟ್ರೆ ಆಮೇಲೆ ಸುಖವಾಗಿರ್ತೀಯ ನೀನು. ಅಪ್ಪ, ಅದಿರ್ಲಿ ಬಿಡಿ, ನನಗೇನ ಸುಖ ಸಿಗೋದಿಲ್ಲ. ಅಪ್ಪ, ಈ ಎಲ್ಲ ಸಾಮಾನುಗಳನ್ನ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಅಂದ್ರೆ, ಹೇಳ್ದೆ ಅಲ್ವಾ ಪೂಜೆ ಮಾಡ್ತೀನಿ ಅಂತ. ಮತ್ತೆ ಅದೇನಾಗುತ್ತೆ ಅನ್ನೋದನ್ನ ನೀನೇ ನೋಡ್ತೀಯ. ಅಪ್ಪ, ವಿಷಯನ ನಿಮ್ ಕಿವಿ ಮೇಲೆ ಹಾಕ್ತಾ ಇದ್ದೀನಿ. ಎಲ್ರೂ ಮಾಮನ್ ಪಕ್ಷವಾಗಿ ಮಾತಾಡೋದಕ್ ಶುರು ಮಾಡಿದ್ದಾರೆ. ಅಲ್ಲಿ ಜನ ಸೇರ್ಕೊಳ್ಳೋದಕ್ ಶುರು ಮಾಡಿದ್ದಾರೆ. ಮತ್ತೆ ಕೆಲವರಂತೂ ನಿಮ್ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ಯಾ? ಇಷ್ಟೊಂದು ಮುಂದುವರೆದಿದ್ದಾರ ಅವರು? ಆ ಮಾಮ ಅವ್ರ ಆರೋಗ್ಯ ಸರಿ ಇಲ್ದೆ ಮಲ್ಕೊಂಡಿದ್ದಾರಲ್ವಾ, ಅದಕ್ಕೆ ಜನರು ಎಲ್ರು ಅವ್ರ ಮೇಲೆ ಕರುಣೆ ತೋರಿಸ್ತಾ ಇದ್ದಾರೆ. ಆದ್ರೆ ಅಪ್ಪ, ಅದೇನಿದೆಯೋ ಅದನ್ನ ಬೇಗ ನಿರ್ಧಾರ ಮಾಡಿ. ಇಲ್ಲಾಂದ್ರೆ ಜನರು ನಮ್ಗೆ ಕೋಲ್ಗಳು ತಗೊಂಡು ಹೊಡೆಯೋದಕ್ ಬರ್ತಾರೆ. ಈ ಗಂಗಪ್ಪನ ಮೇಲೆ ಕೈ ಮಾಡೋದು ಸುಲಭ ಅಲ್ಲ. ಮನೆ ಹೊರಗಡೆ 4 ಭೂತಗಳನ್ನ ಕುಂಡಿಸ್ತೀನಿ. ಅವ್ರಿಗೆ ಕಾಣಿಸೋದು ಇಲ್ಲ, ಆದ್ರೆ ಅವ್ರಿಗೆ ಹೊಡಿಯೋಕ್ಕೂ ಆಗೋದಿಲ್ಲ. ಅಪ್ಪ, ಅದೇನಿದೆಯೋ ಅದನ್ನ ಬೇಗ ಮಾಡಿ ಮುಗಿಸಿ. ಜನರು ಸೀಟ್ ಜಾಸ್ತಿ ಆಯ್ತು ಅಂತಂದ್ರೆ ತುಂಬಾ ತೊಂದರೆ ಆಗುತ್ತೆ ನಮ್ಗೆ. ಈಗ ಜನ ಎಲ್ಲ ಜೋರಾಗಿ ಮಾತಾಡ್ಕೋತಾ ಇದ್ದಾರೆ, ಗಂಗಪ್ಪ ಏನೋ ಮಾಡಿದಾನೆ ಅಂತ. ಗೊತ್ತಾಗ್ಲಿ ಬಿಡು, ನನಗೂ ಅದೇ ಬೇಕಾಗಿರೋದು. ಎಲ್ಲರಿಗೂ ಗೊತ್ತಾಗ್ಲಿ ಮಾಮ ಅವರು ಹುಷಾರಿಲ್ದೆ ಮಲ್ಗಿರೋದು ಈ ಗಂಗಪ್ಪನಿಂದಾನೆ ಅಂತ. ಸರಿ ನಡಿ, ನೀನು ಹೊರಗಡೆ ಹೋಗಿ ಮತ್ತೆ ಕೈ ಕಾಲು ತೊಳ್ಕೊಂಡು ನಾನು ಹೇಳೋ ಪೂಜೆಗೆ ತಯಾರಿ ಮಾಡು. ಹೋಗು. ಆಯ್ತು ಅಪ್ಪ. ಹೋಗು ಹೋಗು, ಬೇಗ ಹೋಗು ಹೋಗು ಹೋಗು. ಹಾ. ಇಲ್ಲಿ ನೋಡಿ, ನಾವಿಲ್ಲೇ ಮಾತಾಡ್ಕೊಳ್ತಾ ಸುಮ್ನೆ ಗೊಂದಲ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಅಲ್ಲಿ ಮಾಮ ಅವ್ರು ಮಲ್ಕೊಂಡಿದ್ದಾರೆ, ನಾವ್ ಏನಾದ್ರೂ ಮಾಡ್ಬೇಕು. ಹೌದು, ಹೀಗೆ ಎಷ್ಟ್ ದಿನ ಅಂತ ಇರ್ಬೇಕು? ಏನಾದ್ರೂ ಮಾಡ್ಬೇಕಲ್ವಾ? ಮಾಮ ಅವ್ರಿಗೆ ಹುಷಾರಿಲ್ಲ, ಮತ್ ಯಾರಿಗೂ ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಯ್ಯೋ, ಆದ್ರೆ ಏನ್ ಮಾಡೋದು ನಮಗೂ ಗೊತ್ತಾಗ್ಬೇಕಲ್ವಾ? ನಾವು ಮಾಮ ಅವ್ರನ್ನ ನೋಡೋದಕ್ಕೆ ವೈದ್ಯರನ್ನ ಕರ್ಸೋಣ, ಆದ್ರೆ ಮಾಮ ಅವ್ರು ಬೇಡ ಅಂತಾರಲ್ವಾ? ಮತ್ತೆ ಮಾಮ ಅವ್ರಿಗೆ ಹೇಳ್ದೆ ಅವ್ರನ್ನ ಕರ್ಸಿದ್ರೆ ಮಾಮ ನಮ್ಮೇಲೆ ಸಿಟ್ ಮಾಡ್ಕೋತಾರೆ. ನಾನೊಂದ್ ಹೇಳ, ನಾವ ಗಂಗಪ್ಪಂಗ್ ಮೊದ್ಲು ಬುದ್ಧಿ ಕಲಿಸ್ಬೇಕು. ಅವನೇ ಮಾಡಿರ್ತಾನೆ ಅಂತ ನಂಗೆ ಅನ್ಸುತ್ತೆ. ಅರೆ, ಆದ್ರೆ ನಾವ್ ಹೀಗ್ ನೇರವಾಗಿ ಹೇಳೋದಕ್ಕಾಗತ್ತಾ? ಆ ಗಂಗಪ್ಪ ನಮ್ಮ ಮಾತನ್ನ ಕೇಳಿಸ್ಕೊಳ್ತಾನ? ಅರೆ, ಒಂದ್ ಸರಳವಾದ ಕೆಲಸ ಮಾಡುವಂತ ಮನುಷ್ಯ ಅಲ್ಲ, ನಿಮ್ಗೆ ಗೊತ್ತಿದ್ಯಲ್ಲ. ಎಲ್ರು ಇಲ್ಲಿ ನೋಡಿ, ಎಲ್ರು ಸೇರಿ ಮಾಮ ಅವ್ರ ಹತ್ರ ಹೋಗ್ಬೇಕು. ಮತ್ತೆ ಎಲ್ರು ಒಂದೇ ಸಲ ಕೇಳಬೇಕು. ಅದ್ರಲ್ಲಿ ಏನಾದ್ರೂ ಗಂಗಪ್ಪನ ಹೆಸರು ಕೇಳಿ ಬಂತು ಅಂತಂದ್ರೆ ನಾವೆಲ್ರೂ ಒಗ್ಗಟ್ಟಾಗಿ ಸೇರ್ಕೊಂಡು ಆ ಗಂಗಪ್ಪನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸರಿ, ಮತ್ತೆ ಎಲ್ರು ಈಗ್ಲೇ ಹೋಗೋಣ.
ಕುಶಪ್ಪ, ನನಗೇನು ಕಾಣಿಸ್ತಾನೆ ಇಲ್ಲ. ಏನಾಯ್ತು ಅಪ್ಪ? ನನಗ್ ಬರೀ ಬೆಳಕು ಕಾಣಿಸ್ತಿದೆ, ಮತ್ತೇನು ಕಾಣಿಸ್ತಿಲ್ಲ. ಅಯ್ಯೋ ಅಪ್ಪ, ಬೆಳಕು ಕಾಣಿಸ್ತು ಅಂತಂದ್ರೆ ದೇವ್ರು ಕಾಣಿಸ್ತಾ ಇದ್ದಾನೆ ಅಂತ. ಈಗ ಪೂಜೆ ನಿಲ್ಸಿ. ಅಯ್ಯೋ, ಹಾಗೆಲ್ಲ ಪೂಜೆ ನಿಲ್ಸೋಕ್ ಆಗೋದಿಲ್ಲ ಕಣೋ. ಅಯ್ಯೋ ಅಪ್ಪ, ಬೆಳಕು ಕಾಣಿಸ್ತಾ ಇದೆ ಅಂದ್ರೆ ಮತ್ತೆ ಅದಕ್ಕೆ ಅರ್ಥ ಏನು? ಅದೇನೋ ನನಗದು ಗುರು ಹೇಳ್ಕೊಟ್ಟಿಲ್ಲ ನನಗೆ. ಅಯ್ಯೋ ಅಪ್ಪ, ನಮ್ಗೆ ಯಾವ ದಾರಿ ಗೊತ್ತಿಲ್ವೋ ಆ ದಾರಿಲಿ ಹೋಗೋದು ಅಂದ್ರೆ? ನಾನು ಹೇಳ್ತಾ ಇದ್ದೀನಲ್ಲ, ಸಾಕು, ನಿಲ್ಸಿ. ಅಯ್ಯೋ, ಹಾಗೆಲ್ಲ ಮಧ್ಯದಲ್ಲಿ ಪೂಜೆ ನಿಲ್ಸಿದ್ರೆ ನಾನ್ ಮಾಡಿರೋ ಪೂಜೆ ನನಗೆ ಉಲ್ಟಾ ಹೊಡಿಯುತ್ತೆ. ಅಪ್ಪ, ಈಗ ನೀವೇ ನಿರ್ಧಾರ ಮಾಡಿ ಏನ್ ಮಾಡೋದು ಅಂತ. ನಾನು ಏನ್ ಹೇಳ್ಬೇಕಾಗಿತ್ತು ಅದನ್ನ ಹೇಳಿದ್ದೀನಿ ನಾನು. ಹಾ, ಏನಪ್ಪ ನೀನ್ ಇಲ್ಲಿ? ಹೌದು, ನೀವಿಲ್ಲಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಅಯ್ಯೋ ಮಗು, ನೀನ್ ಯಾರು? ಮತ್ ಎಲ್ಲಿಂದ ಬಂದೆ? ನಾನು ಪಕ್ಕದ ಮನೆಯಿಂದ ಇಲ್ಲಿಗೆ ಬಂದಿದ್ದೀನಿ. ಅರೆ ಮಗು, ನಿನ್ ಹೆಸರೇನು? ಕೇಶವ್. ಅಯ್ಯೋ ಮಗು ಕೇಶವ, ನೀನು ನಾನು ಮೊದಲು ಎಲ್ಲೂ ನೋಡೇ ಅಲ್ವಲ್ಲ? ಹಾ, ಸರಿ, ಮತ್ತೆ ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ಮಾಮ ಅವರು ಇಲ್ಲಿಗೆ ಬಂದಿರೋದು ಗೊತ್ತಾಯ್ತು ಅಲ್ವಾ? ಅದಕ್ಕೆ ಮನೇಲಿ ಹೇಳಿದ್ದೀನಿ, ಮಾಮ ಅವರ ಬಿಡಾರದಲ್ಲಿ ಸ್ವಲ್ಪ ದಿನ ಇದ್ದು ಬರ್ತೀನಿ ಅಂತ. ಅರೆ, ನೀನ್ ಈ ಬಿಡಾರದಲ್ಲಿದ್ದು ಏನ್ ಮಾಡ್ತೀಯಾ? ಬಿಡಾರದಲ್ಲಿ ಮಾಮ ಅವ್ರ ಗುರಿಗಳನ್ನೆಲ್ಲ ನೋಡ್ಕೊಂತೀನಿ. ಎಷ್ಟು ಚಿಕ್ಕ ಹುಡುಗ ನೀನು, ಆದ್ರೆ ಕುರಿಗಳನ್ನ ಹೇಗ್ ನೋಡ್ಕೋತೀಯಾ? ಅಂದ್ರೆ ನೀವೇ ಮಾಮ ಅವ್ರನ್ನ ಒಂದ್ಸಲ ಕೇಳಿ ನೋಡಿ, ನನ್ಗೆ ಕುರಿಗಳನ್ನ ನೋಡ್ಕೊಳಕ್ ಆಗುತ್ತೋ ಇಲ್ವೋ ಅಂತ. ಎಲ್ರು ಕೇಳಿ ಅವನ ಹೆಸರು ಕೇಶವ. ಅವನಿಗೆ ಕುರಿಗಳನ್ನ ನೋಡ್ಕೊಳ್ಳೋದಿಕ್ಕೆ ಯಾಕಾಗೋದಿಲ್ಲ? ಅವನ್ ನೋಡ್ಕೊಳ್ತಾನೆ. ಹಾ, ಏನ್ರಪ್ಪ, ಮಾಮಗೆ ಹುಷಾರಿಲ್ಲ ಅಂತ ಸಹಾಯ ಮಾಡಕ್ ಮಾಮನ್ ಬಿಡಾರಕ್ ಬಂದಿದ್ದಾನ ಅವನು. ಹಾ, ಮಾಮ ಅವ್ರ ಆರೋಗ್ಯ ದಿನದಿಂದ ದಿನ ಹದಗೆಡ್ತಾ ಇದೆ, ಆದ್ರೆ ಅವ್ರ ನಮ್ಮ ಮಾತೇ ಕೇಳ್ತಾ ಇಲ್ಲ. ವೈದ್ಯರನ್ನ ಕರ್ಸೋಕ್ಕೂ ಬಿಡ್ತಿಲ್ಲ, ನಾವೇ ಅವ್ರ ಹತ್ರ ಹೋಗೋದಕ್ಕೂ ಬಿಡ್ತಿಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಾಮ, ಓ ಮಾಮ, ಆ ಗಂಗಪ್ಪನ ಒಂದ್ ಕೈ ನೋಡ್ಕೊಳ್ಳೋಣವಾ? ಹೌದು ಮಾಮ,
ಒಂದ್ಸಲ ಕೇಳೋಣ ಅಂತ ಬಂದಿದ್ದೀವಿ. ನೀವು ಒಂದ್ಸಲ ಹ್ಞೂ ಅನ್ನಿ. ಅವನ್ಗೆ ಒಂದೆರಡೆರಡು ಕೊಟ್ಟು ವಿಚಾರಿಸ್ಕೊತೀವಿ ಏನ್ ಮಾಡ್ತಿದ್ಯಾ ಅಂತ. ನಾವೇ ಕೇಳ್ತೀವಿ ಅವನ್ನ. ಬೇಡಪ್ಪ, ಅದೇನೋ ಅವಶ್ಯಕತೆ ಇಲ್ಲ. ಅವನಿಗೆ ಹೊಡೆದು ನಮಗೇನ್ ಸಿಗೋದಿದೆ? ಏನಪ್ಪ, ಈ ಮಾಮನನ್ನ ಮುಗಿಸುವಷ್ಟು ಅವನು ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನ? ಮಾಮ ಅವ್ರಿಗೆ ಇವತ್ತು ರಾತ್ರಿನೇ ಗುಣ ಆಗುತ್ತೆ ನೋಡಿ. ಅಯ್ಯೋ, ಅದು ನಿನ್ಗೆ ಹೇಗ್ ಗೊತ್ತು? ಕುರಿಗಳನ್ನ ನೋಡ್ಕೊಳಕ್ ಇವತ್ ಬಂದಿದ್ಯಾ, ಮತ್ತೆ ಆ ಕೆಲ್ಸನ ಪಕ್ಕಕ್ಕಿಟ್ಟು. ಅದ್ ಹೇಗಂದ್ರೆ ಚಿಕ್ಕ ಮಕ್ಳು ತರನೇ ಇರ್ಬೇಕು. ಪಾಪು, ಮಾತಾಡ್ಲಿ ಬಿಡಪ್ಪ. ಅದು ಕೇಶವನ ಬಾಯಲ್ಲಿ ಬಂದಿದೆ ಅಲ್ವಾ, ಅದು ನಿಜಾನೇ ಆಗುತ್ತೆ. ಕೇಳಪ್ಪ, ಇಲ್ಲಿ ಅದಕ್ಕೆ ಹೇಳ್ತಾರಪ್ಪ, ಮಕ್ಕಳು ಅಂದ್ರೆ ದೇವ್ರು ಅಂತ. ಮಾಮ, ನಾವು ಸುಮ್ಮನೆ ಹಾಗೆ ಆ ಗಂಗಪ್ಪನ ಬಿಟ್ಬಿಡ್ಬೇಕಾ ಹೇಳಿ? ಇದೊಂದ್ ರಾತ್ರಿ ಕಳೀಲಿ, ನಾಳೆ ಬೆಳಿಗ್ಗೆ ಏನಾದ್ರೂ ನೋಡೋಣ. ಎಷ್ಟು ಬೆಳಕು ಕಾಣಿಸ್ತಿದೆ ಅಂದ್ರೆ ನನಗ್ ಮುಂದೆ ಏನಿದೆ ಕಾಣಿಸ್ತಾನೆ ಇಲ್ಲ. ನನ್ನ ಕಣ್ಣು ಚುಚ್ತಿದೆ. ಓ ಅಪ್ಪ, ಇನ್ನಾದ್ರೂ ನಾವು ಒಪ್ಕೊಳ್ಳೇಬೇಕು, ಅವರು ಸರಿಯಾದ ದಾರಿಯಲ್ಲಿದ್ದಾರೆ ಅಂತ. ಅಯ್ಯೋ, ಹಾಗೆಲ್ಲ ಏನು ಇರೋದಿಲ್ಲಪ್ಪ. ನೀನ್ ಎದುರ್ಕೋಬೇಡ, ನಾನೆಲ್ಲಾನು ನೋಡ್ಕೋತೀನಿ. ನಾನಿದ್ದೀನಲ್ಲ. ಅಪ್ಪ, ನನ್ ಮಾತ್ ಕೇಳಿ ಸ್ವಲ್ಪ ನಿಲ್ಸಿ. ಅಯ್ಯೋ, ನಾನ್ ನಿಲ್ಸೋದಿಲ್ಲ.